ಸರ್. ಅಮ್ಮ ನಮಸ್ಕಾರ, ನಾಗರಾಜ್ ಅಂತ ಬಂದೂರಿಂದ ಪ್ರೆಸ್ ರಿಪೋರ್ಟ್ರು. ಸುಂದರಮ್ ಅವರಲ್ವಾ ಮಾತಾಡ್ತಾ ಇರೋದು? ಹ್ಞೂ ಸರ್. ಅಮ್ಮ ನಿಮ್ಮ ಕಂಪ್ಲೇಂಟ್ ನಾನು ನೋಡಿದೆ, ಆನ್ಲೈನಲ್ಲಿ ಚೆಕ್ ಮಾಡಿದೆ. ಬನ್ನೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ನಿಮಗೆ, ನಿಮ್ಮದು ಚೈನ್ ಕಳೆದೋಗಿದೆ ಅಂತ. ಯಾವ ಥರ ಆಯ್ತಮ್ಮ ಅದು? ಮತ್ತೇಳದಿನ ದೇವಸ್ಥಾನದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಥರ ಆಗಿರೋದನ್ನ ಕಾಣುತ್ತೆ. ಅದೇನೋ ಗೊತ್ತಿಲ್ಲ ಸರ್. ನಾನು ಹಣಗಿಕ್ತಾ ಇದ್ದೆ ಸರ್. ಹಾಂ ವೇಲ್ ಹಾಕು ಯಾರೋ ನೋಡಿದವರು ವೇಲ್ ಹಾಕಿ ಕಟ್ ಮಾಡೋದು ನೋಡ್ಕೊಂಡವ್ರ. ಹಾಂ. ನಾನು ಅವಳು ನೋಡ್ದಂಗೆ ಆಗ್ಲಿಲ್ಲ ಸರ್ ಈಗ ಸರ್. ಅಮ್ಮ ವೇಲ್ ಎಲ್ಲಿ ಹಾಕಿದ್ರು? ವೇಲು ನಿಮ್ಮ ಮೈ ಮೇಲೆ ಹಾಕಿದ್ರು ವೇಲ್ನ? ತಲೆ ಮೇಲೆ ಹಾಕ್ತಾ ಇದ್ಲಂತ. ಹಾಂ. ಕಟ್ ಮಾಡ್ಬಿಟ್ಟವಳ. ಚೈನ್ನ? ಹ್ಞೂ ಸರ್. ಹಾಂ. ಇನ್ನೇನು ಯಾರಕ ಓಡಾಗ ಸೌಳ್ಳಿ ಹಿಡ್ಕೊಂಡವ್ರ ಅನ್ನಿ ಸರ್. ಅಮ್ಮ. ಹ್ಞೂ ಸರ್. ಆಮೇಲೆ ಯಾರು ಅಲ್ಲಿ ಅವ್ರನ್ನೆಲ್ಲ ಇಟ್ಕೊಂಡು ಮತ್ತೆ ಏನಾಯ್ತು? ಅವಳು ಪ್ರೆಗ್ನೆಂಟ್ ತಪ್ಪಿದಾಳೆ ಅಂತ ಕೂಡ ಅಲ್ಲಿ ಹಾಕಿದ್ರೆ FIR ಅಲ್ಲಿ. ಗೊತ್ತಿಲ್ಲ ಸರ್ ನಂಗೆ. ಪ್ರೆಗ್ನೆಂಟ್ ತಪ್ಪಾಯ್ತು ಬಿಟ್ಬಿಡ್ತಾಳೆ ಅಂತ. ಅವಮ್ಮ ಯಾವ ಊರು ಅಮ್ಮ? ನಿಮ್ಗೇನೋ ಗೊತ್ತಿದ್ಯಾ? ಏನು ಸರ್? ಅವಮ್ಮ ಯಾವ ಊರು ಅಂತ ಗೊತ್ತಾಗಿಲ್ಲ? ಗೊತ್ತಿಲ್ಲ ಸರ್ ನಂಗೆ. ಒಟ್ನಲ್ಲಿ ನಿಮ್ ಚೈನ್ ಸಿಕ್ತಲ್ವಮ್ಮ? ಸಿಕ್ಕದ ಸರ್, ಕೋಟ್ಲ ಐತೆ ಸರ್. ದಯವಿಟ್ಟು ಹೆಣ್ಮಕ್ಳು ವಯಸ್ಸಾದವರು ನೋಡಿ, ಹಿಂಗೆ ನಂಜನಗೂಡಲ್ಲಿ ದೇವಸ್ಥಾನ ಒಳಗಡೆ ಇದೇ ತರ ಒಂದು ಚೈನ್ ಕಳ್ತನ ಆಗಿತ್ತು 60 ಗ್ರಾಮ್ದು. ನಾ ಸುದ್ದಿ ಮಾಡಿದೆ. ದಯವಿಟ್ಟು ಹೊರಗಡೆ ಹೋದಾಗ ಸೆರ್ಗ್ ಹಾಕೊಂಡು ಹೋಗಿ. ನೀವು ಒಡವೆ ಹಾಕೊಂಡ್ರೆ ಸೆರ್ಗ್ ಹಾಕೊಂಡು ಹೋಗಿ ಪೂರ್ತಿ. ಅವರು ಯಾವ್ದ್ಬಿಟ್ಟು ವೇಲ್ ಹಾಕ್ಬಿಟ್ಟು ತೆಗಿತಾ ಇದ್ರಂತ. ನಂಗೆ ಗೊತ್ತಾಗಿಲ್ಲ ಸರ್, ನಂಗೆ ಗೊತ್ತೇ ಇಲ್ಲ. ಅದೇ ತನಿ ಇರಿಬೇಕಾದ್ರೆ. ಹ್ಞೂ ಸರ್. ಎಲ್ಲ ಕಂಪ್ಲೇಂಟ್ ಇಲ್ಲೆಲ್ಲ ಅದು ಮಾಹಿತಿ ಬಂದಿದೆ ಅಮ್ಮ, ನಾನು ನೋಡಿದೆ ರಾತ್ರಿ. ಹಾಗಾಗಿ ನಿಮ್ಮ ಹತ್ರನೇ ಮಾತಾಡ್ಸೋಣ ಅಂದ್ಬಿಟ್ಟು. ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಳ್ಳರ ಕಾಟ ಜಾಸ್ತಿ ಆಗಿದೆ ಬನ್ನೂರು ಹೋಬಳಿಲಿ. ಗೊತ್ತಾಗಿಲ್ಲ ಸರ್, ಮೈ ಮೇಲೆ ಯಾವತ್ತೂ ನಾ ಸೇರ್ಗ ಹಾಕೊಂಡಾಗ ಇರ್ತಿತ್ತು ಸರ್. ದಯವಿಟ್ಟು ಒಡವೆಗಳು ಹಾಕೊಂಡು ಹೋಗ್ಬಿಡಿ ಅಮ್ಮ ಹೊರಗಡೆ ಹೋದಾಗ. ಆಯ್ತು ಸರ್. ಆಮೇಲೆ ಜೊತೆಲಿ ಯಾರನ್ನ ಒಬ್ರು ಜೊತೆಲಿ ಇರ್ಲೇಬೇಕು. ತಾವೆಲ್ಲ ವಯಸ್ಸಾದವರು. ಸುಂದರಮ್ ಅವ್ರೆ, ನೀವು ನರಸೀಪುರದಲ್ಲಿ ವಿಜಯನಗರದಲ್ಲಿ ಇದ್ದೀರಾ ತಾವು? ಹ್ಞೂ ಸರ್. ಹೌದೌದು. ರಾತ್ರಿ ಕಂಪ್ಲೇಂಟ್ ಚೆಕ್ ಮಾಡಿದಾಗ ಬನ್ನೂರು ಸ್ಟೇಷನ್ದು ತಮ್ಮದು ಮಾಹಿತಿ ಗೊತ್ತಾಯ್ತು, ಫೋನ್ ನಂಬರ್ ಇತ್ತು ಅಮ್ಮ. ಅದಕ್ಕಾಗಿ ನಾನು ಮಾಡಿದೆ. ಯಾಕೆಂದ್ರೆ ಈಗ ನೀವು ಈ ಮಾತಾಡಿ ಒಂದು ಒಳ್ಳೇದು ಹೇಳೋದ್ರಿಂದ ಬೇರೆ ಜನಕ್ಕೂ ಒಂದು ಅನುಕೂಲ ಆಗುತ್ತೆ. ಸ್ವಲ್ಪ ಜವಾಬ್ದಾರಿಯಿಂದ ಇರ್ತಾರೆ ಜನ. ಹಾಗಾಗಿ ಇದೊಂದು ಸುದ್ದಿ ಮಾಡ್ತಾರದಮ್ಮ. ದಯವಿಟ್ಟು. ಯಾಕೆಂದ್ರೆ ಈಗ ನೋಡಿ ಅಷ್ಟೆಲ್ಲ, ಈಗ ಎಷ್ಟು ಗ್ರಾಮ್ ಚೈನ್ ಅಮ್ಮ ಅದು? 36 ಗ್ರಾಮ್. ನೋಡಿ ಎಷ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಡ್ತೀರಿ ನೀವು ಒಂದು ಕ್ಷಣಾರ್ಧದಲ್ಲಿ. ದಯವಿಟ್ಟು ಹೊರಗಡೆ ಹೋದಾಗ ಎಲ್ಲಾ ತರನು ನೀವು ಮೈ ಕಣ್ಣಾಗಿರ್ಬೇಕಮ್ಮ. ಈಗ ಪಾಪ ಯಾರೋ ನಿಮ್ಗೆ ದೇವ್ರ ನಿಮ್ಗೆ ಒಂದು ಕೊಟ್ಟಿದಾರ ಒಮ್ಮನ. ಹಾಗಾಗಿ ಕಂಪ್ಲೇಂಟ್ ಆಗಿದೆ ಕೂಡ. ನಾನು ಕೂಡ ಒಂದು ಸುದ್ದಿ ಮಾಡ್ತೀನಮ್ಮ, ಇದೊಂದು ಪತ್ರಿಕೆಯಲ್ಲಿ ಕೂಡ ಬರುತ್ತೆ. ಹಾಗಾಗಿ ಅಮ್ಮ ತಮ್ಮ ಜೊತೆ ಮಾತಾಡಕ್ಕೆ, ಯಾಕೆಂದ್ರೆ ಇದು ವಿಚಾರ ಬೇರೆಯವ್ರು ಕೂಡ ಗೊತ್ತಾದ್ರೆ ಒಂದ್ ಸ್ವಲ್ಪ ದೇವಸ್ಥಾನಗಳಿಗೆ ಹೋಗುವಂತ ಹೆಣ್ಮಕ್ಳು ವಯಸ್ಸಾದವರು ಒಂದ್ ಸ್ವಲ್ಪ ಜವಾಬ್ದಾರಿ ತಗತ್ತಾರೆ. ಆಯ್ತಮ್ಮ, ಒಳ್ಳೇದಾಗ್ಲಿಮ್ಮ. ತಿಂಡಿ ಮಾಡಿದ್ರೆ ಸರ್? ಆಯ್ತಮ್ಮ, ಆಯ್ತು. ಓಕೆ. ನಮ್ಮನೆಯವ್ರಿಗೂ ಮಾತಾಡ್ತಾರ, ಕೊಡ್ತೀನಿ ಸರ್. ಕೊಡಿ ಅಮ್ಮ, ಕೊಡಿ. ಸರಿ ಸರ್, ಇನ್ನೇನ್ ಸರ್ ಹೇಳಿ ಸರ್. ಯಜಮಾನ್ರೆ, ನೀವು ದಯವಿಟ್ಟು ವಯಸ್ಸಾದವ್ರ ಜೊತೆಲಿ ಇರ್ಬೇಕು. ಯಾರನ್ನ ಒಬ್ರು ಗಂಡಸರು. ನನ್ಗೆ ಮಂಡಿ ಚಿಪ್ಪು ಆಪರೇಷನ್ ಆಗಿ ಕಷ್ಟ ಆಗ್ಬಿಟ್ಟಿದೆ. ಹೌದು, ವಿಜಯನಗರದಲ್ಲಿ ಇದ್ದೀರಾ. ನಿಮ್ಮ ಶನಿವಾರನ ದೇವಸ್ಥಾನ ಸುದ್ದಿ ಕೂಡ ಮಾಡಿದೀನಿ ಅವತ್ತು. ಎಲ್ಲ ಒಳ್ಳೆ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ್ರಿ ಅವತ್ತು ಅಲ್ವೇ? ಸರಿ, ಹೌದು ಸರ್. ವಾರ್ಷಿಕೋತ್ಸವ ಮಾಡಿದ್ರಲ್ಲ, ಅದೆಲ್ಲ ಸುದ್ದಿ ಮಾಡಿದ್ದೆ. ನಾನು ಬಂದಿದ್ದೆ. ರವಿ ಅವ್ರು ತಾನೆ ನಿಮ್ ಗುಡ್ಡಪ್ಪ ಅವರು? ಯಾರು ಸರ್? ನಿಮ್ದು ಗುಡ್ಡಪ್ಪ ರವಿ ಅವ್ರು ತಾನೆ? ಇಲ್ಲಿ ದೇವಸ್ಥಾನ. ಹೌದು, ಗುಡ್ಡಪ್ಪ. ಹೌದೆಲ್ಲ ಮಾತಾಡ್ಸಿ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿಸಿ 1000 ಜನಕ್ಕೆ ಊಟ ಬಡಿಸಿದ್ರ. ಹೌದು ಸರ್, ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ ಅವತ್ತು. ನಾನು ಬನ್ನೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ನಾವು ಆನ್ಲೈನ್ ಅಲ್ಲಿ ನಿಮ್ದು ಎಲ್ಲ ಸ್ಟೇಷನ್ ಮಾಹಿತಿ ತಗೋತೀವಿ ಸುದ್ದಿ ಮಾಡೋದಕ್ಕೆ ಪತ್ರಿಕೆಗೆ. ನಮ್ ಸಾಗರ ಆಂದೋಲನ ಪತ್ರಿಕೆ, ನರಸಿಂಹಯ್ಯನವ್ರದ್ದು ಟಿ ನರಸೀಪುರ. ಮೊದ್ಲು ಟಿ ನರಸೀಪುರ ಸ್ಟಾರ್ ಅಂತಿತ್ತು. ಹಾಗಾಗಿ ತಮ್ಮ ಹತ್ರ ಮಾತಾಡಿ ಒಂದ್ ಸುದ್ದಿ ಮಾಡಿದ್ರೆ ಜನಗಳಿಗೆ ಅರಿವು ಆಗುತ್ತೆ. ಅದಕ್ಕೋಸ್ಕರ ತಮ್ಮ ಜೊತೆ ಮಾತಾಡ್ತಾ ಇರೋದು. ಮೊದ್ಲು ಇದ್ರಲ್ಲ, ಈಗ ರಿಟೈರ್ಡ್ ಆಗಾರ ಜಯರಾಮ ಅಂತ ಬನ್ನೂರ್ಲಿ. ಹೌದು. ಅವರು ನಮ್ಮ ಅಕ್ಕನ ಮಗನೇ ಸಹ ಅವರು. ಹೌದಾ? ಎಲ್ಲಿ ಅವರು? ಈಗ ಅವರು ರಿಟೈರ್ಡ್ ಆದ್ರು ಏಪ್ರಿಲ್ ತಿಂಗಳಲ್ಲಿ. ಜಯರಾಮ ಅಂತ. ಯಾವ ಇಲಾಖೆಯಲ್ಲಿ? ಅವತ್ತು ಅವರು ಬಂದಿದ್ರು. ಯಾವ ಇಲಾಖೆಯಲ್ಲಿ ಬಂದ್ರೆ? ಅವ್ರು ಬನ್ನೂರ್ಲೇ ಇದ್ರು ಸಹ ಇನ್ಸ್ಪೆಕ್ಟರ್ ಆಗಿ. ಜಯರಾಮ್, ನಮ್ಗ ಜಯರಾಮ್ ಇನ್ಸ್ಪೆಕ್ಟರ್ ಅವರು ಕರೆಕ್ಟ್ ರಿಟೈರ್ಡ್ ಆಯ್ತು.
ರಿಟೈರ್ಡ್ ಆಗಿದೆ ತಪ್ಪಗೆ ಇದ್ರು ನೋಡಿ ಕುಳ್ಕೊಳಕ್ಕೆ. ಪಾಪ ಒಳ್ಳೆ ಮನುಷ್ಯ. ಹೌದಾ? ನಮ್ಮ ಬಗ್ಗೆ ಕೇಳಿ ಬಂದು ನಾಗರಾಜ್ ಅಂತ ಹೇಳ್ತಾರೆ. ಸರಿ ಸರಿ ಸರ್. ಈ ತರ ಫೋನ್ ಮಾಡಿದ್ರು ಅಂತ ಹೇಳಿ. ದಯವಿಟ್ಟು ಹೊರಗಡೆ ಹೋದಾಗ ಶುಭ ಕಾರ್ಯಗಳಿಗೆ ಹೊರಗಡೆ ಹೋದಾಗ ಹುಷಾರಾಗಿರಿ ಅಷ್ಟೇ. ಬಸ್ಸಲ್ಲಿ ದಯವಿಟ್ಟು ಬಸ್ಸಲ್ಲಿ ಭಾರಿ ಜಾಗೃತಿಯಿಂದ ಇರ್ಬೇಕು. ಅಯ್ಯೋ ಇನ್ನ ಎಲ್ಲೂ ಹೋಗಲ್ಲ ಬಿಡಿ, ಅವ್ರ ಕೈಸೋದಿಲ್ಲ. ಆಯ್ತು ಯಜಮಾನ್ರೆ, ನಮಸ್ಕಾರ. ಸರಿ, ತಮ್ಮ ಹೆಸರು ಏನು ಸರ್? ಬಂದೂರು ನಾಗರಾಜ್ ಅಂತ, ಪ್ರೆಸ್ ರಿಪೋರ್ಟರ್. ಸರಿ ಸರ್, ಪ್ರೆಸ್ ರಿಪೋರ್ಟರ್ ಜಯರಾಮ್ ಅವ್ರಿಗೂ ಹೇಳ್ತೀನಿ ಬಿಡಿ ಸರ್. ನಮಸ್ಕಾರ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ, ಆಯ್ತು ಸರ್. ಸರಿ.